ಕರ್ನಾಟಕ ಮಹಾರಾಷ್ಟ್ರ ನಡುವೆ ಗಡಿ ವಿವಾದ ಅಂತಕ್ಕಂಥದ್ದು ಇಂದು ನಿನ್ನೆಯದ್ದಲ್ಲ. ಸುಮಾರು ಕರ್ನಾಟಕ ಭಾಗದ ಹಳ್ಳಿಗಳು ನನಗೆ ಸೇರಬೇಕು ಅಂತ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿತ್ತು. ಹಾಗಾಗಿ ಅದು ಸರಿಸುಮಾರು 25 ವರ್ಷಗಳಿಂದ ವಿಚಾರಣೆ ನಡೀತಾನೇ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಇದೆ. ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಗಡಿ ವಿವಾದ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ. 25 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸಲ್ಲಿಸಿದ್ದ ಅರ್ಜಿ ಅದು 25 ವರ್ಷದಿಂದ ಇತ್ಯರ್ಥ ಆಗಿಲ್ಲ. ಅವ್ರು ಹೇಳ್ತಾರೆ ಬೆಳಗಾವಿಯೂ ಸೇರಿದಂತೆ ಒಟ್ಟು 865 ನಗರ ಪಟ್ಟಣ ಗ್ರಾಮಗಳು ತನಗೆ ಸೇರಿದ್ದು ಅಂತ ಮಹಾರಾಷ್ಟ್ರದ ವಾದ. ರಾಜ್ಯದ ಭಾಗಗಳು ತನಗೆ ಸೇರಿದ್ದು ಅಂತ ಮಹಾರಾಷ್ಟ್ರ ವಾದ. ಕಾನೂನು ಹೋರಾಟದಲ್ಲಿ ಟಕ್ಕರ್ ಕೊಡೋದಕ್ಕೆ ಈಗ ರಾಜ್ಯ ಸರ್ಕಾರ ಕೂಡ ಸನ್ನದ್ಧವಾಗಿದೆ. ರಾಜ್ಯದ ಪರ ವಕಾಲತ್ತು ವಹಿಸಲಿದ್ದಾರೆ ನಿಶಾಂತ್ ಪಾಟೀಲ್ ಅವರು. 25 ವರ್ಷದಿಂದ ನಡೀತಾ ಇರತಕ್ಕಂಥದ್ದು. ಅವರ ವಾದವನ್ನು ಪುರಸ್ಕರಿಸುವ ಅಂಶಗಳು ಯಾವುದೂ ಇಲ್ಲ. ಸುಮ್ಮನೆ ಗಡಿ ತಂಟೆ ಗಡಿ ವಿವಾದ ಮಾಡಿಕೊಂಡು ಅವಾಗಿಂದನೂ ಕೂತಿದ್ದಾರೆ. ಎಲ್ಲರೂ ಹೇಳೋದೇನೆಂದರೆ ಮಹಾರಾಷ್ಟ್ರ ಗಡಿ ವಿವಾದದಲ್ಲಿ ಅಂದರೆ ಬೆಳಗಾವಿ ಗಡಿ ವಿವಾದದಲ್ಲಿ ಮಹಾಜನ್ ವರದಿಯೇ ಅಂತಿಮ. ಮಹಾಜನ್ ವರದಿಯ ಪ್ರಕಾರ ಈಗೇನಿದೆ ಗಡಿ ರೇಖೆ ಅದೇ ಫೈನಲ್. ಆ 865 ನಗರ ಅಲ್ಲ, ಯಾವ ಒಂದು ಸಣ್ಣ ಹಳ್ಳಿಯನ್ನು ಕೂಡ ನಾವು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡುವಂತಿಲ್ಲ. ಇದು ರಾಜ್ಯ ಸರ್ಕಾರದ ವಾದ. ಇದನ್ನು ಎಫೆಕ್ಟಿವ್ ಆಗಿ ವಾದ ಮಂಡಿಸೋದಕ್ಕೆ ನಿಶಾಂತ್ ಪಾಟೀಲ್ ಅವರು ಕೂಡ ಸನ್ನದ್ಧರಾಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ 25 ವರ್ಷಗಳಿಂದಲೂ ಕೂಡ ಇದು ವಿವಾದ ಹಾಗೇ ಇದೆ, ಇತ್ಯರ್ಥ ಆಗಿಲ್ಲ. ಸೊ ಇವತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬರುತ್ತೆ. ಈ ನಡುವೆ ಬೆಳಗಾವಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿಗಳು ಕೂಡ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಗಡಿ ರೇಖೆಯನ್ನು ಗುರುತಿಸುವ ಪರಮಾಧಿಕಾರ ಇರೋದು ಸಂಸತ್ತಿಗೆ ಮಾತ್ರ. ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಗಡಿ ರೇಖೆ ಗುರುತಿಸೋದು ಬರೋದೇ ಇಲ್ಲ. ಸೊ ಇದೆಲ್ಲ ವಾದ ಇರೋದ್ರಿಂದ ನೋಡೋಣ ಕೋರ್ಟಲ್ಲಿ ಏನಾಗುತ್ತೆ ಅಂತ.